ಎಲ್ಲರಿಗೂ ನಮಸ್ಕಾರ. ಬನ್ನಿ ಸ್ನೇಹಿತರೆ, ಇವತ್ತೊಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಮನೆಯಲ್ಲೇ ರಾಗಿ ಕಿಲ್ಸ ಅಥವಾ ರಾಗಿ ಹಲ್ವಾ ಯಾವ ಥರ ಮಾಡೋದು ಅಂತ ಹೇಳಿ ನಾನು ಇಲ್ಲಿ ತೋರಿಸ್ತೀನಿ. ಮೊದಲಿಗೆ ರಾಗಿನ ರಾತ್ರಿನೇ ನೆನೆ ಇಟ್ಟಿದ್ದೆ ಸ್ನೇಹಿತರೆ. ರಾತ್ರಿ ಅಂದರೆ ಇಡೀ ನೈಟು ಆಲ್ ಓವರ್ ಒಂದು 8 ಅವರ್ ಆದರೂ ನೆನಿಬೇಕಾಗತ್ತೆ. ಜೊತೆಗೆ ಏಲಕ್ಕಿ ಕಾಯಿ ಮತ್ತು ತೆಂಗಿನಕಾಯಿ ತುರಿನ ಇಟ್ಕೊಂಡಿದ್ದೀನಿ. ಒಂದು ಇಡೀ ತೆಂಗಿನಕಾಯಿ ಬೇಕಾಗತ್ತೆ. 2 ಪಾವು ರಾಗಿಗೆ ಒಂದು ಇಡೀ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು 4ರಿಂದ 5 ಏಲಕ್ಕಿ ಕಾಯಿ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪನೇ ಹಾಕಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಕಾಯಿ ಹಾಲನ್ನು ತಕ್ಕೋಬೇಕಾಗತ್ತೆ. ರಾಗಿ ಮತ್ತು ಕಾಯಿ ಏನು ರುಬ್ಕೊಂಡಿದ್ದೀವಿ ಇದರಿಂದ ಹಾಲನ್ನು ತೆಕ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಬಟ್ಟೆನಲ್ಲೂ ತಕ್ಕೋಬೋದು. ನಮ್ಮ ಹತ್ರ ವೈಟ್ ಕಲರ್ ಬಟ್ಟೆ ಯಾವುದೂ ಇರಲಿಲ್ಲ, ಹಾಗಾಗಿ ನಮ್ಮದು ಇದೊಂದು ಜಾಲರಿ ಇತ್ತು, ಇದರಲ್ಲೇ ತೆಕ್ಕೊಳ್ಳೋಣ. ಆಮೇಲೆ ಬೇಗ ಇದನ್ನು ಡೈರೆಕ್ಟಾಗಿ ಬಟ್ಟೆಗೆ ಹಾಕಿದ್ರೆ ತುಂಬ ಲೇಟ್ ಆಗುತ್ತೆ ಅಂಥೇಳಿ ನಾವು ಫಸ್ಟು ಈ ಪ್ರೋಸೆಸ್ ಮಾಡ್ಕೊಂಡ್ವಿ. ಹೀಗೆ 1 ಬೈ 1 ಒಂದು 3 ಸರಿ ಏನೋ ರುಬ್ಕೊಂಡ್ವಿ ಅಷ್ಟೇ ಸ್ನೇಹಿತರೆ. ನಾವು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಕೋಬೇಕಾಗತ್ತೆ ನೋಡಿ. ಮತ್ತೆ ಇನ್ನೊಂದು ಸರಿ ಹಾಕೋತಾ ಇದ್ದೀನಿ. ಅದು ನಾನು ಹೇಳಿದ್ನಲ್ಲ, 2 ಪಾವು ರಾಗಿಗೆ ಒಂದು ಇಡೀ ತೆಂಗಿನಕಾಯಿನ ಯೂಸ್ ಮಾಡಿದ್ದೀನಿ ನಾನು. ಈ ಥರ ನೋಡಿ, ರಾಗಿ ಹಾಕಿದ್ದೀನ, ರಾಗಿಗೆ ಇನ್ನೊಂದು ಸ್ವಲ್ಪ ತೆಂಗಿನಕಾಯಿನ ಈ ಥರ ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡಿಕೊಂಡು ಸೇಮ್ ಪ್ರೋಸೆಸ್ಸು ಮತ್ತೆ ನೀರು ಹಾಕ್ಕೊಂಡೇ ರುಬ್ಕೊಂಡಿದ್ದೀನಿ. ನಾನು ಯಾವ ಥರ ಮಾಡಿದ್ದೀನಿ ಅಂತೇಳಿ ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಈ ಥರ ರಾಗಿ, ತೆಂಗಿನಕಾಯಿ ಮತ್ತು ಏಲಕ್ಕಿ ಕಾಯಿ ರಸ ಬಿಡೋ ತನಕ ನೀಟಾಗಿ ರುಬ್ಕೊಂಡು ಸೋಸ್ಕೋಬೇಕಾಗತ್ತೆ ಸ್ನೇಹಿತರೆ. ನೋಡಿ, ನಾನು ಸ್ವಲ್ಪ ದೊಡ್ಡ ಜಾಲರಿನೇ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಡಿಮಾರ್ಟಿಂದ ಎಲ್ಲೋ ತೊಗೊಂಡು ಬಂದಿದ್ದೆ ಜಾಲರಿನ. ನಾವೇನು ರುಬ್ಬಿ ತೊಗೊಂಡು ಇಟ್ಕೊಂಡಿದ್ವಲ್ಲ ನೋಡಿ, ವೇಸ್ಟ್ ಇತ್ತಲ್ಲ, ಅದನ್ನು ಇನ್ನೊಂದ್ಸಲಿ ಜಾರಿಗೆ ಹಾಕೊಳ್ಳೋಣ. ಯಾಕಂದರೆ ಅದರಲ್ಲಿ ಇನ್ನೂ ತುಂಬಾ ರಸ ಇರುತ್ತೆ ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಮತ್ತೆ ರಸ ತೆಕ್ಕೋಬೋದು. ಅದರಲ್ಲಿ ಉಳಿದಿರ್ತಕ್ಕಂಥ ಮತ್ತೆ ಏನು ನಾವು ರಾಗಿ ಉಳಿದಿತ್ತಲ್ವ ಅದನ್ನು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಮತ್ತೆ ಇನ್ನೊಂದ್ಸಲಿ ನೀಟಾಗಿ ಅದರ ಹಾಲನ್ನ ತಕ್ಕೊಂಡ್ವಿ ಸ್ನೇಹಿತರೆ. ಬನ್ನಿ, ಇದನ್ನು ಕೈನಲ್ಲೇ ಒತ್ತಿ ಪ್ರೆಸ್ ಮಾಡಿ ನಾವು ರಸನ ತೆಕ್ಕೋಬೋದು. ನಾನು ತೋರಿಸ್ತೀನಿ. ಏನು ಹಾಲು ತೆಗೆದಿಟ್ಟಿದ್ವಲ್ಲ ಅದರದ್ದು, ಅಂದರೆ ಒಂದೇ ಪಾತ್ರೆಯಲ್ಲೇ ಮಾಡೋಕ್ಕಾಗಲಿಲ್ಲ ನಮಗೆ, ಸ್ವಲ್ಪ ಜಾಸ್ತಿ ರಸ ಸಿಕ್ತಲ್ಲ, ಅದಕ್ಕೆ 2 ಪಾತ್ರೆನ ಇಟ್ಕೊಂಡ್ವಿ. ಈ ಥರ ನೋಡಿ, ಒಂದು ಸ್ಪೂನ್ ಸಹಾಯದಿಂದನೋ ಇಲ್ಲ ಕೈಯಲ್ಲೇ ಹಿಂಗೆ ತಿರುಗಿಸಿದ್ರೆ, ಸ್ವಲ್ಪ ಹೊತ್ತು ನಾವು ಕೈಯಲ್ಲೂ ತಿರುಗಿಸಿದ್ವಿ, ಬೀಳೋದೇ ಇಲ್ಲ. ಯಾಕಂದರೆ ದಪ್ಪ ಅಲ್ವಾ, ಒಂಥರ ಒರಟು, ಅಂದರೆ ಒಟ್ಟು ಥರ ಇರುತ್ತೆ ರಾಗಿ ರುಬ್ಬಿದ ಮೇಲೆ. ಹಾಗಾಗಿ ಸ್ವಲ್ಪ ರಸ ಬರೋದು ತುಂಬ ನಿಧಾನ ಆಗುತ್ತೆ. ಮಾಡಿ ನೋಡಿ, ಕ್ಲೀನಾಗಿ ಬೀಳ್ತಾ ಇದೆ ರಸ ಎಲ್ಲ. ಮತ್ತೆ ನಾವು ಇದನ್ನು ಇನ್ನೊಂದು ಬಟ್ಟೆನಲ್ಲಿ ಶೋಧಿಸ್ಕೊಂಡ್ವಿ ಸ್ನೇಹಿತರೆ. ತುಂಬಾ ಟೈಮ್ ಹಿಡಿಯುತ್ತೆ, ಆದರೆ ತುಂಬ ಟೈಮ್ ಹಿಡಿಯುತ್ತೆ. ಒಳ್ಳೆ ರುಚಿ, ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಈ ರಾಗಿ ಕಿಲ್ಸ. ಇನ್ನು ಸ್ವಲ್ಪ ಕೊನೆಯಲ್ಲಿ ಕೈಯಲ್ಲೇ ಈ ಥರ ಹಿಂಡಿ ಅದನ್ನು ತೆಕ್ಕೊಂಡೆ. ನೋಡಿ, ಎಷ್ಟೊಂದು ರಸ ಬರುತ್ತೆ ಈ ಥರ ಕೈಯಲ್ಲೇ ಎಂಟ್ಕೊಂಡ್ರೆ. ರಾಗಿ ಹಾಲಲ್ವಾ, ತುಂಬಾ ತಂಪಿದು ದೇಹಕ್ಕೆ, ತುಂಬ ಅಂದರೆ ತುಂಬ ತಂಪು. ಬಿಸಿಲು ಜಾಸ್ತಿ ಇತ್ತಲ್ವ, ಹಾಗಾಗಿ ರಾಗಿ ಹಲ್ವಾನ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಥರ ಹಾಲನ್ನೆಲ್ಲ ನೀಟಾಗೆ ಇಂಟ್ಕೊಂಡಿದ್ದಾಯಿತು. ನೋಡ್ಬೋದು ಎಷ್ಟೊಂದು ರಾಗಿದು ಒಟ್ಟು ಅಂದರೆ ರಾಗಿದು ಈ ರಸ ಹಿಂಡಿದ್ದೀವಲ್ಲ ಅದರದ್ದು ಒಟ್ಟದು ನೋಡ್ಬೋದು. ನಮಗೆ ಒಂದು ಪಾತ್ರೆ ಅಷ್ಟು ದೊಡ್ಡ ಪಾತ್ರೆ ತುಂಬ ಹಾಲು ಸಿಕ್ಕಿತ್ತು. ನೆಕ್ಸ್ಟು ಇದನ್ನು ನೋಡಿ, ಈ ಥರ ಒಂದು ಬಟ್ಟೆ ಸಹಾಯದಿಂದ ನಾವು ಮತ್ತೆ ಶೋಧಿಸ್ಕೊಂಡ್ವಿ. ಯಾಕಂದರೆ ಅದರಲ್ಲಿ ಸ್ವಲ್ಪ ತೆರೆ ಅಂಶ ಇತ್ತು, ಹಾಗಾಗಿ ಬಟ್ಟೆನಲ್ಲಿ ಸೋಸ್ಕೊಂಡ್ರೆ ಮಾತ್ರ ನಮಗೆ ನೀಟಾಗೆ ತಿಳಿಯಾಗಿರ್ತಕ್ಕಂಥ ಹಾಲು ಸಿಗುತ್ತೆ. ಈ ಥರ ಜಾಲರಿಲಿ ಸೋಸಿರೋದ್ರಲ್ಲಿ ಸ್ವಲ್ಪ ಒರಟಾಗಿ ಇದ್ದೇ ಇರುತ್ತೆ. ಹಾಗಾಗಿ ನಾವೇನು ಮಾಡಿದ್ವಪ್ಪ ಅಂದರೆ, ಒಂದು ವಸ್ತ್ರ ಇತ್ತು ನಮ್ಮ ಮನೇಲಿ, ಅದರಲ್ಲೇ ಇಳಿಯತ್ತೆ ಅನ್ನೋ ಇಂಟೆನ್ಷನಿಂದ ವಸ್ತ್ರದಲ್ಲಿ ನಾವು ನೀಟಾಗಿ ಶೋಧಿಸ್ಕೊಂಡ್ವಿ. ಇದರಲ್ಲೂ ನಿಧಾನಕ್ಕೆ ಇಳಿತಿತ್ತು ಸ್ನೇಹಿತರೆ. ಹೆಂಗೋ ಕಷ್ಟಪಟ್ಟು ತುಂಬಾ ಒಂಥರ ಇನ್ನೊಂದು ಕೆಲವೊಂದು ವೈಟ್ ಕಲರ್ ಬಟ್ಟೆ ಬರುತ್ತೆ, ಅದಾದರೆ ಬೇಗ ಇಳಿದು ಬಿಡುತ್ತೆ. ಜಾಲರಿ ಥರ ಇರುತ್ತೆ, ಚೆನ್ನಾಗಿ ಶೋಧಿಸ್ಕೋಬೋದು. ಬಟ್ ನಮ್ಮ ಮನೇಲಿ ಇರಲಿಲ್ಲ ಅದು, ಹಾಗಾಗಿ ನಾವು ಇದೇ ರೀತಿ ತಿಳಿನ ತಗೊಂಡಿದ್ದಾಯಿತು. ಇನ್ನು ನಾನು ನಮ್ಮ ಸಿಸ್ಟರು ನೋಡಿ ಈ ಥರ ಶೇಕ್ ಮಾಡಿದ್ವಿ, ಬೇಗನೆ ರಸ ಬಿದ್ದುಬಿಡ್ತು. ಆಮೇಲೆ ಕೊನೆಗೆ ಇದೇ ಈಸಿ ಮೆಥಡು, ಕೈಯಲ್ಲಿ ಹಿಂಗಂದರೆ ಆಗಲ್ಲ ಅಂಥೇಳಿ. ನೋಡ್ಬೋದು ಇನ್ನೂ ಎಷ್ಟೊಂದು ಒಟ್ಟು ಇದೆ, ಗಲೀಜಿದೆ. ನೀಟಾಗೆ ನಮಗೆ ತೆಳು ರಸ ಬೇಕಿತ್ತಲ್ವ, ಹಾಗಾಗಿ ಬೇಗ ನಾವು ಈ ಥರ ಮಾಡ್ಕೊಂಡ್ವಿ. ತುಂಬಾ ಈಸಿ ಆಯಿತು ನಮಗೆ ಈ ಥರ ಶೇಕ್ ಮಾಡಿ ತೆಗೆದಿರೋದು.
ಮತ್ತು ನಾವು ಅದೇ ಪ್ಯಾಟ್ರನಲ್ಲಿ ನೋಡಿ ಈ ಥರ ಬೇಗ ಬೇಗ ಶೇಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ನಿಜ ಬೇಗ ಬಿದ್ದೋಯ್ತು, ಬೇಗ ಬೇಗ ನೋಡ್ಬೋದು, ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ. ಬೇಗ ಬೇಗ ಬಿತ್ತು ಮತ್ತು ಒಂದು ಚೂರು ತರಿ ಅನ್ನೋದು ಹಾಲಲ್ಲಿ ಇರಲಿಲ್ಲ, ಅಷ್ಟು ನೀಟಾಗೆ ಶೋಧಿಸ್ಕೊಂಡ್ವಿ ಸ್ನೇಹಿತರೆ ನಾವು. ಬನ್ನಿ ನಾವು ನೆಕ್ಸ್ಟ್ ಪ್ರೋಸೆಸ್ ಏನು ಅಂಥೇಳಿ ಇಲ್ಲಿ ತೋರಿಸ್ತೀನಿ. ನೋಡಿ ಎಷ್ಟು ತಿಳಿ ಹಾಲು ನಮಗೆ ಸಿಕ್ಕಿದೆ. ಇನ್ನು ಸಿಹಿಗೆ ಬೇಕಾದಷ್ಟು ಬೆಲ್ಲನ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕರಗಿಸ್ಕೊಂಡ್ವಿ, ಯಾಕಂದರೆ ಬೆಲ್ಲದಲ್ಲಿ ಕಲ್ಲಿರುತ್ತೆ. ಈ ಬೆಲ್ಲದ ಜೊತೆಗೆ ನಾನು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಬೇರೆ ಇತ್ತು, ಪೌಡ್ರು ಬೆಲ್ಲ, ಪುಡಿ ಬೆಲ್ಲ, ಅದನ್ನು ಆ್ಯಡ್ ಮಾಡಿಕೊಂಡೆ. ಮುಂದೆ ಹೇಳ್ತೀನಿ ನಾನು. ಇದು ಸ್ವಲ್ಪ ಕರಗಿಸ್ಕೊಂಡ್ರೆ ಏನು ಗೊತ್ತಾ, ಕರಗಿಸಿ ಸೋಸ್ಕೋಬೇಕಾಗತ್ತೆ, ಏಕೆಂದರೆ ಕಲ್ಲುಗಳು ವಿಪರೀತ ಬೆಲ್ಲದಲ್ಲಿ ಕಲ್ಲುಗಳಿರುತ್ತೆ ಸ್ನೇಹಿತರೆ. ನೋಡಿ ಕುದಿಯೋಕೆ ಇಟ್ಟಿದ್ದೀನಿ. ಇನ್ನು ಬೆಲ್ಲ ಎಲ್ಲ ಕರ್ಗದ ಮೇಲೆ ಸ್ನೇಹಿತರೆ ಒಂದು ಸ್ಟೀಲ್ ಜಾಲರಿನಲ್ಲಿ ನೀಟಾಗಿ ಸೋಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ಈ ರಸ ಏನಿದೆ ಬೆಲ್ಲದ ರಸ, ಅದಕ್ಕೆ ಈ ಹಾಲನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಫಸ್ಟು ಇನ್ನೂ ದೊಡ್ಡ ಪಾತ್ರೆ ಇಟ್ಕೊಂಡ್ವಿ, ಯಾಕಂದರೆ ತಿರುಗಿಸ್ತಾನೆ ಇರಬೇಕಲ್ವ, ಹಂಗಾಗಿ ಮಾಡುವಾಗಲೇ ಎಚ್ಚೆತ್ಕೊಂಡು ಸ್ನೇಹಿತರೆ ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದಾಯಿತು. ಇನ್ನು ಅದಕ್ಕೆ ನಾನು ತೋರಿಸ್ತಾ ಇದ್ದೀನಲ್ವ, ಬೆಲ್ಲದ ರಸನ ಆ್ಯಡ್ ಮಾಡ್ಕೊಂಡ್ವಿ. ಏನು ಗೊತ್ತಾ, ಒಂದು ಸ್ವಲ್ಪ ಸ್ವೀಟ್ ಮುಂದಾಗಿದ್ರೇ ಚೆಂದ, ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಇನ್ನು ನಾವು ರಾಗಿ ಹಾಲನ್ನು ಒಂದೊಂದು ಲೋಟ ಕುಡಿದ್ವಿ. ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಈ ರಾಗಿ ಹಾಲು, ಡೈಲಿ ಕೊಟ್ಟರು ಏನು ತೊಂದರೆ ಇಲ್ಲ ಸ್ನೇಹಿತರೆ, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ನೋಡ್ಬೋದು ನಿಧಾನಕ್ಕೆ ಸ್ವಲ್ಪ ಚಿಕ್ಕ ಊರಿನಲ್ಲೇ ಕಾಯಲಿಕ್ಕೆ ಇಟ್ಟಿದ್ದಾಯಿತು. ಇಲ್ಲಿಂದ ನಮ್ಮ ರಾಗಿ ಕೆಲಸ ರೆಡಿ ಆಗುವಂತಹ ಹಂತಕ್ಕೆ ಬರುತ್ತೆ. ಒಲೆ ಮೇಲೆ ಇಟ್ಟ ಮೇಲೇ ನಾವು ಜಾಗ್ರತೆಯಿಂದ ಇದನ್ನು ನೋಡ್ಕೋಬೇಕಾಗತ್ತೆ, ಯಾಕಂದರೆ ತಿರುಗಿಸ್ತಾನೆ ಇರಬೇಕು. ಒಂದು ಸ್ವಲ್ಪ ತಿರುಗಿಸೋದು ನಿಲ್ಲಿಸಿದ್ರೂ ತಳ ಹಿಡಿದ್ಬಿಡುತ್ತೆ ಸ್ನೇಹಿತರೆ. ಇದು ಸ್ವಲ್ಪ ಬಿಸಿ ಆದಮೇಲೆ ಈ ಹಂತದಲ್ಲೇ ನಾವು ಸ್ವೀಟನ್ನು ನೋಡ್ಕೋಬೇಕಾಗತ್ತೆ, ಯಾಕಂದರೆ ಸಪ್ಪೆ ಇತ್ತು ಅಂದರೆ ಈ ಟೈಮಲ್ಲೇ ನಾವು ಪುಡಿ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ದಪ್ಪ ಬೆಲ್ಲ ಹಾಕಕ್ಕೆ ಹೋಗಬೇಡಿ. ಪುಡಿ ಬೆಲ್ಲದಲ್ಲಾದರೆ ಕಲ್ಲಿರೋದಿಲ್ಲ, ದಪ್ಪ ಬೆಲ್ಲದಲ್ಲಾದರೆ ಅಂದರೆ ಅಚ್ಚು ಬೆಲ್ಲದಲ್ಲಾದರೆ ತುಂಬಾ ಕಲ್ಲಿರುತ್ತೆ, ಚಿಕ್ಕ ಚಿಕ್ಕ ನುಜ್ಜುಗಲ್ಲಿರುತ್ತೆ. ಹಾಗಾಗಿ ಪುಡಿ ಬೆಲ್ಲನೇ ಯೂಸ್ ಮಾಡ್ಕೋಬೇಕು ಸಪ್ಪೆ ಇತ್ತು ಅಂದರೆ. ಬಟ್ ನಮ್ಮದು ಸರಿಯಾದ ಸ್ವೀಟು ಹದವಾಗಿತ್ತು ಸ್ನೇಹಿತರೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನೋಡಿ ಈ ಥರ ತಿರುಗಿಸ್ತಾನೆ ಇರಬೇಕು. ನಾನು ತುಂಬ ಝೂಮಲ್ಲಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ತಿರುಗಿಸ್ತಾನೆ ಇರಬೇಕು, ಅದು ನಿಧಾನಕ್ಕೆ. ಹತ್ತತ್ರ 40-45 ಮಿನಿಟ್ಸು ನಾವು ಕಾಯಿಸಿದ್ದೀವಿ, ಇದನ್ನು ಕುದಿಸಿದ್ದೀವಿ. ಆವಾಗಲೇ ನೀಟಾಗಿ ಹಲ್ವದ ಹದಕ್ಕೆ ಬರೋಕ್ಕೆ ಆಗೋದು. ಇಲ್ಲಾಂದರೆ ತುಂಬ ತೆಳುಗಾಗ್ಬಿಟ್ರೆ ನೀವು ಫ್ರಿಜ್ಜಲ್ಲಿಟ್ಟರು ಅದು ನೀರು ಥರ ಆಗಿಬಿಡುತ್ತೆ. ನೋಡ್ಬೋದು ಕುದೀತಾ ಇರುವಾಗ ಹತ್ತತ್ರ 45 ನಿಮಿಷ ನಾವು ಕಾಯಿಸಲೇಬೇಕು ಸ್ನೇಹಿತರೆ. ನೀಟಾಗಿ ನಮ್ಗೆ ಹಲ್ವ ಬೇಕು ಅಂದರೆ 45 ನಿಮಿಷ ಕಾಯಿಸಲೇಬೇಕಾಗುತ್ತೆ. ನಿಜವಾಗ್ಲೂ ಅದ್ರ ಮುಂದೆನೇ ಇದ್ಬಿಟ್ಟು ತಿರುಗಿಸ್ತಾನೆ ಇರಬೇಕು. ಒಂದು ಸ್ವಲ್ಪ ತಿರುಗಿಸೋದು ನೀವು ಕಡಿಮೆ ಮಾಡಿದ್ರಿ ಅಂದರೆ ತಳ ಹಿಡಿಯೋದಂತೂ ಗ್ಯಾರಂಟಿ ಸ್ನೇಹಿತರೆ. ತಳ ಹಿಡಿದ್ರೆ ತಿನ್ನೋಕ್ಕೆ ಬರಲ್ಲ, ಸ್ಮೆಲ್ ಬಂದ್ಬಿಡುತ್ತೆ. ಹಾಗಾಗಿ ಜಾಗ್ರತೆಯಿಂದ ಇದನ್ನು ಈ ಥರ ಒಂದು ಚುಂಚ್ಕದ ಸಹಾಯದಿಂದ ತಿರುಗಿಸ್ತಾನೆ ಇರಬೇಕು. ಜೊತೆಗೆ ನಾನು ಲೈವ್ ಕಾರ್ಯಕ್ರಮ ಬೇರೆ ಮಾಡ್ತಾಯಿದ್ದೆ ಅವತ್ತು. ಲೈವಲ್ಲೂ ತೋರಿಸಿದ್ದೀನಿ, ಸ್ಟಾರ್ಟಿಂಗಿಂದ ತೋರಿಸಿಲ್ಲ, ಅರ್ಧದಿಂದ ತೋರಿಸಿದ್ದೀನಿ. ಲಾಂಗ್ ವಿಡಿಯೋ ಹಾಕ್ತೀನಲ್ವಾ ಅಂಥೇಳಿ ಈ ಹಂತದಲ್ಲಿ ನಾನು ಲೈವನ್ನು ಬೇರೆ ಸ್ಟಾರ್ಟ್ ಮಾಡಿದ್ದೆ. ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಪ್ಪಗೆ ಬಂದಿದೆ. ರಾಗಿ ಬೇರೆ ನಮ್ಮದು ತುಂಬ ಚೆನ್ನಾಗಿದೆ. ರಾಗಿ ಬೆಳೆದಿರೋ ರಾಗಿ, ನಾವೇ ಬೆಳೆದಿರ್ತಕ್ಕಂಥ ರಾಗಿ ಅಲ್ವಾ, ಹಾಗಾಗಿ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನೋಡ್ಬೋದು ಕಲ್ಲರು ಎಷ್ಟು ಚೆನ್ನಾಗಿದೆ ಅಂಥೇಳಿ. ನಿಜವಾಗ್ಲೂ ತಿರುಗಿಸಿ ಕೈಯೆಲ್ಲ ಪೇಯ್ನ್ ಬರುತ್ತೆ. ಒಂದು ಸಲ ಲೆಫ್ಟ್ ಹ್ಯಾಂಡಲ್ಲಿ ತಿರುಗಿಸಿದ್ದು, ಇನ್ನೊಂದು ಸರಿ ರೈಟ್ ಹ್ಯಾಂಡಲ್ಲಿ ತಿರುಗಿಸಿದ್ದು. ಇದನ್ನೆಲ್ಲ ಮಾಡಿದ್ದು ನಾನಲ್ಲ, ನಮ್ಮ ಸಿಸ್ಟರೇ ಪಾಪ ಮಾಡಿದ್ದು. ಯಾಕೆಂದರೆ ನಾನು ವೀಡಿಯೋ ಮಾಡ್ಕೋತಾ ಇದ್ನಲ್ಲ, ಮಧ್ಯದಲ್ಲಿ ನಾನು ಸ್ವಲ್ಪ ಹೊತ್ತಿರುವುದೇ ಸ್ಟ್ಯಾಂಡಿಗೆ ಹಾಕ್ಬಿಟ್ಟಿದ್ದೆ ಮೊಬೈಲ್ನ. ಹಂಗಾಗಿ ಆ ಟೈಮಲ್ಲಿ ನಾನು ಒಂದು 1/4 ಗಂಟೆನೋ ನಾನು ತಿರುಗಿಸ್ತಾ ಇದ್ದೆ. ನಿಜವಾಗ್ಲೂ ಕೈಯೆಲ್ಲ ತುಂಬಾ ಪೇಯ್ನ್ ಬರುತ್ತೆ. ನೋಡ್ಬೋದು ಗಟ್ಟಿ ಆಗ್ತಾಯಿದೆ. ಇದನ್ನು ನಾವು ಆಗಿದೆ ಅಂಥೇಳಿ ಹೆಂಗಪ್ಪ ತಿಳ್ಕೊಳ್ಳೋದು ಅಂದರೆ, ಒಂದು ತಟ್ಟೆಲಿ ನೀರು ಇಟ್ಕೋಬೇಕು ಸ್ನೇಹಿತರೆ. ಇದಕ್ಕೆ ಹಾಕಿದ್ರೆ ತಳಕ್ಕೆ ಕೂರಬೇಕದು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಅದೇನಿದೆ ರಾಗಿ ಹೋಗಿ ತಳಕ್ಕೆ ಕೂರಬೇಕು ರಸ. ಆವಾಗ ನೀಟಾಗೆ ನಮಗೆ ರಾಗಿ ಹಲ್ವ ಆಗಿದೆ ಅಂಥೇಳಿ ಗೊತ್ತಾಗತ್ತೆ. ನೋಡ್ಬೋದು ಇನ್ನೂ ಒಂದು ಸ್ವಲ್ಪ ಆಗಬೇಕಾಗಿತ್ತು. ಮತ್ತು ಕುದಿಯೋಕ್ಕೆ ಹಂಗೆ ಪ್ರೋಸೆಸ್ಸಲ್ಲಿ ಸಣ್ಣ ಊರಿನಲ್ಲೇ ಬಿಟ್ಟಿದ್ವಿ ನಾವು. ತಿರುಗಿಸ್ತಾನೆ ಬಿಟ್ಟಿದ್ವಿ ಅಂದರೆ ಉರಿ ಹಾಕಿ ಬಿಟ್ಬಿಟ್ಟಿರಲಿಲ್ಲ, ನೀಟಾಗೆ ತಿರುಗಿಸ್ತಾನೇ ಇದ್ವಿ. ನೋಡ್ಬೋದು ಮತ್ತೆ ನಾವು ಇನ್ನೊಂದ್ಸಲಿ ಆಗಿದೆಯಾ ಅಂಥೇಳಿ ಮತ್ತೆ ನೀರು ತೊಗೊಂಡು ಚೆಕ್ ಮಾಡಿದಾಗ ನೀಟಾಗಿ ತಳಕ್ಕೆ ಹೋಗಿ ಕುತ್ಕೊಂತು ಸ್ನೇಹಿತರೆ. ಕೊನೆಗೆ ಆಗಿದೆ, ಇದನ್ನು ಆಫ್ ಮಾಡ್ಕೊಂಬಿಡೋಣ ಅಂಥೇಳಿ
ನೆಕ್ಸ್ಟು ಪ್ರೊಸೆಸ್ ಏನು ಗೊತ್ತಾ, ಅದನ್ನು ಗ್ಯಾಸ್ ಆಫ್ ಮಾಡ್ಕೊಂಡ್ವಿ. ಇನ್ನು ಇದು 3 ತಟ್ಟೆಗೆ ನಾನು ತುಪ್ಪ ಹಚ್ಚಿ ಇಟ್ಟಿದ್ದೆ. ಹಾಗೆ ಹಾಕಬಾರ್ದು, ತುಪ್ಪ ಹಚ್ಚಲೇಬೇಕು. ಎಣ್ಣೆ ಹಾಕೋಕ್ಕೆ ಹೋಗಬೇಡಿ, ತುಪ್ಪನೇ ಸವರಬೇಕು ತಟ್ಟೆ ಕೆಳಗೆ. ಆಮೇಲೆ ಇದೇನು ರಸ ಇದೆ ಅದನ್ನು ತಟ್ಟೆಗೆ ಬಗ್ಗಿಸ್ಕೋಬೇಕಾಗತ್ತೆ. ಈ ಥರ ನಾನು ಯಾವ ಥರ ತೋರಿಸ್ತಾ ಇದ್ದೀನಲ್ವ ಅದೇ ರೀತಿ ಪ್ರೊಸೆಸ್ಸಲ್ಲೇ ಹಾಕ್ಕೋಬೇಕಾಗತ್ತೆ. ತುಂಬ ಹಾಕ್ಕೊಳ್ಳಿ, ಏನೂ ಆಗೋಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇದ್ರ ಮೇಲೆ ಏನು ಮಾಡಬೇಕು ಅಂದರೆ, ಈ ರಾಗಿ ಕಿಲ್ಸ ಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಮತ್ತು ಗಸಗಸೆ ಇವೆರಡನ್ನ ಇಟ್ಕೋಬೇಕಾಗತ್ತೆ. ನಾವು ನಿಜವಾಗ್ಲೂ ಇದನ್ನೆಲ್ಲ ಮಾಡಿದ್ದೀವಿ, ತೆಂಗಿನಕಾಯಿನೇ ಅಂದರೆ ಒಣ ಕೊಬ್ಬರಿನೇ ತುರಿದಿಟ್ಕೊಂಡಿರಲಿಲ್ಲ. ಕೊನೆಗೆ ಒಣ ಕೊಬ್ಬರಿನ ತುರಿಯೋಣ ಅಂಥೇಳಿ ತುರಿತಾ ಇದ್ದಿದ್ದು. ಇದನ್ನು ನೀಟಾಗಿ ಒಣ ಕೊಬ್ಬರಿ ತುರಿದಾದ್ಮೇಲೆ ಏನು ತುರಿದಿದ್ದೀವಲ್ಲ ಆ ತುರಿದಿರೋ ಅಂತಹ ತುರಿನ ಮತ್ತು ಗಸಗಸೆನ ಮೇಲ್ಗಡೆ ಈ ಥರ ಉದುರಿಸ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಇನ್ನು ನನ್ನ ಮಗನೂ ಅದೇ ಪ್ರೊಸೆಸ್ಸಲ್ಲಿ, ಅವನಿಗೆ ಒಂಥರ ಕ್ಯೂರಿಯಾಸಿಟಿ, ಅಮ್ಮ ನಾನೊಂದು ಸ್ವಲ್ಪ ಉದುರಿಸ್ತೀನಿ ಅಂಥೇಳಿ ಉದುರಿಸ್ತಾ ಅವನು. ಇದ್ರ ಮೇಲೆ ನೋಡಿ ನೀಟಾಗಿ ಎಷ್ಟು ತುರಿದಿದ್ದೀರಾ ಅದೆಲ್ಲ ಪೂರ್ತಿನ ಇದಕ್ಕೆ ಅಪ್ಲೈ ಮಾಡಿಬಿಡಿ ಮೇಲ್ಗಡೆ. ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಇದೆ ಒಣ ಕೊಬ್ಬರಿ ಫಸ್ಟ್ ಹಾಕಿದ್ಮೇಲೆ ನೋಡಿ ಲಾಸ್ಟಿಗೆ ಗಸಗಸೆನ ಮೇಲ್ಗಡೆ ಹಾಕ್ಕೋಬೇಕಾಗತ್ತೆ. ತುಂಬಾ ಒಂಥರ ನಾನು ವಾಯ್ಸ್ ಓವರ್ ಕೊಡುವಾಗ ಬಾಯಲ್ಲಿ ನೀರು ಬರ್ತಾಯಿತ್ತು ನನಗೆ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಅಲ್ವಾ, ಬಿಸಿಲಿಗೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಈ 3 ತಟ್ಟೆ ಆಗಿದ್ದು ಸ್ನೇಹಿತರೆ. 2 ಪಾವು ರಾಗಿಗೆ 3 ತಟ್ಟೆ ನಮಗೆ ರಾಗಿ ಹಲ್ವಾ ಸಿಕ್ತು. ನಮಗೆ ನೋಡ್ಬೋದು 3 ತಟ್ಟೆ ಅಷ್ಟೇ ಆಗಿತ್ತು. ಚೆನ್ನಾಗಿತ್ತು. ಎಷ್ಟು ಸರಿ ಹೇಳಿದ್ನೋ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು ಅಂತ. ಯಾಕಂದರೆ ಅಷ್ಟು ಚೆನ್ನಾಗಿ ಆಗಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಗೊತ್ತಿಲ್ಲ ಅಂದರೆ ನಾನು ತೋರಿಸಿದ್ನಲ್ಲ ಅದೇ ಪ್ರೊಸೆಸ್ಸಲ್ಲಿ ಒಂದೇ ಒಂದು ಚಿಕ್ಕ ಲೋಟದಲ್ಲಿ ಮಾಡಿ ಟ್ರೈ ಮಾಡಿ. ಬರದೇ ಇರೋರು ಚಿಕ್ಕದೊಂದು ಕಾಫಿ ಕುಡಿತೀವಲ್ಲ ಆ ಲೋಟದಲ್ಲಿ ರಾಗಿ ನೆನೆಸಿ ಕೂಡ ಮಾಡ್ಬೋದು. ಏನಿಲ್ಲ, ಪ್ರಯತ್ನ ಪಟ್ಟರೆ ಆಗೇ ಆಗುತ್ತೆ. ಇನ್ನು ಇದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಒಂದು 3 ರಿಂದ 4 ಅವರ್, ಹೆಚ್ಚು ಅಂದರೆ 5 ಅವರ್ ಇಟ್ಟರೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನು ಇದನ್ನೆಲ್ಲ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟಿದ್ದಾಯಿತು. ನೋಡಿ ಫ್ರಿಜ್ಜೆಲ್ಲ ಖಾಲಿ ಮಾಡಿದ್ದೆ, ಅದನ್ನು ನೀಟಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದಾಯಿತು. ನೋಡ್ಬೋದು ಕೊನೆಗೆ 5 ರಿಂದ 6 ಅವರೇ ನಾವು ಫ್ರಿಜ್ಜಲ್ಲಿ ಇಟ್ಟಿದ್ವಿ. ನೆಕ್ಸ್ಟು ಈ ಥರ ಚಾಕು ಸಹಾಯದಿಂದ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಒಂಥರ ಕಾಜು ಬರ್ಫಿ ಶೇಪಲ್ಲೇ ಕಟ್ ಮಾಡ್ಕೊಂಡಿದ್ವಿ ಅಂತಲೇ ಹೇಳ್ತೀನಿ ನಾನು. ನಿಜವಾಗ್ಲೂ ಒಂದು ತಟ್ಟೆ ನೋಡೋಣ ಟೇಸ್ಟ್ ಹೆಂಗಿದೆ ಅಂಥೇಳಿ ಒಂದು 5-6 ಅವರ್ ಆದಮೇಲೆ ತೊಗೊಂಡು ಬಂದು ಈ ಥರ ಕಟ್ ಮಾಡಿದ್ದಾಯಿತು. ತುಂಬಾ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ನಾನು ತೋರಿಸ್ತೀನಿ ಮುಂದೆ. ಒಂದು ಚೂರು ಕೈಗೆ ಸ್ವಲ್ಪನೂ ಅಂಟು ಇರಲಿಲ್ಲ. ನೋಡ್ಬೋದು ಎಷ್ಟು ದಪ್ಪವಾಗಿ. ಇನ್ನೂ ನಿಮಗೆ ದೊಡ್ಡ ತಟ್ಟೆ ಇದೆ ಅಂದರೆ ಒಂದೇ ತಟ್ಟೆಗೆ ಹಾಕ್ಕೊಂಡು ಇಟ್ಕೋಬೋದು. ಇದು ನಾವು ಊಟದ ತಟ್ಟೆಯಲ್ಲೇ ಹಾಕಿ ಇಟ್ಟಿದ್ವಿ. ತುಂಬಾ ಚೆನ್ನಾಗಿತ್ತು. ನೋಡ್ಬೋದು, ನಾನು ಒಂದೊಂದೇ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ ಅಂತೇಳಿ ನಾನು ರೆಫರ್ ಮಾಡ್ತೀನಿ ಸ್ನೇಹಿತರೆ. ಒಂದು ಚೂರು ಮೆತ್ಕೊಳ್ಳಲ್ಲ ಕೈಗೆ, ಅಷ್ಟು ತಟ್ಟೆಗೂ ಅಷ್ಟೇ. ನೋಡಿ ತಟ್ಟೆ ಎಷ್ಟು ಕ್ಲೀನಾಗೆ ಕಾಣಿಸ್ತಾ ಇದೆ. ತಳಕ್ಕೆ ಮಾತ್ರ ತುಪ್ಪ ಹಚ್ಕೊಳ್ಳೋದನ್ನು ಮರಿಬೇಡಿ. ಇಷ್ಟ ಆಗಿತ್ತು ರಾಗಿ ಕೆಲಸದ ಇವತ್ತಿನ ವಿಡಿಯೋ. ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಸ್ನೇಹಿತರೆ.